service better. Somebody says IAS is preferable over other services, somebody says IPS is preferable, somebody says IRS is preferable, but tavu tamma personality ku tamma mindset ge suit aagtade you can decide. Don't blindly get into it, because this police service we find a lot of misfits. Generally nama police service nalli enagti among all services, but this service is more demanding than the other service. Demanding in the sense onthara odd times nalli kelsa ಮಾಡಬೇಕು, and you should be ready for any eventuality. ಏನು ಬೇಕಾದ್ರೂ ಆಗ್ಬೋದು. ಒಂದು ಸಣ್ಣ ಮಿಸ್ಟೇಕ್ ಮಾಡ್ತೀರಿ, ಪೊಲಿಟಿಕಲಿ ಆರ್ ಶಟೆಡ್ ಔಟ್, ಸೊ ಪೊಲಿಟಿಕಲಿ ಆರ್ ನಾಟ್ ವೆಲ್ಕಮ್. ಸೊ ಪೊಲೀಸ್ ಸರ್ವಿಸ್ ಸ್ವಲ್ಪ ಡೈಸಿ ಲಿಟಲ್ ಬಿಟ್ ಇನ್ ಟರ್ಮ್ಸ್ ಆಫ್ ಯುವರ್ ನೇಚರ್ ಅಂಡ್ ಯುವರ್ ಟೆಂಪರಮೆಂಟ್. ಕೆಲವು ಜನ ಸೂಪರ್ ಬೈ ಸೂಟ್ ಆಗ್ತಾರೆ, ಕೆಲವು ಜನ ಸೂಟ್ ಆಗ್ತಾರೆ. ಬಟ್ ದೋಸ್ ಗೇಸ್ ಆರ್ ಮಚ್ ಬೆಟರ್ ದನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಒಂಥರ ಫಿಕ್ಸೆಡ್ ಸೆಟಪ್, ನೀಟ್ ಸೆಟಪ್, ಒಂಥರ ಪಕ್ಕ ಆರ್ಗನೈಸೇಷನಲ್ ಸೆಟಪ್, ದೇ ಆರ್ ಫೈನ್ ಅಂಡ್ ದಟ್. ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ? ಸೊ ಬಿಫೋರ್ ಯು ಸೆಲೆಕ್ಟ್ ಯುವರ್ ಸರ್ವಿಸ್, ಬಿಕಾಸ್ ನೆಕ್ಸ್ಟ್ 35 years ನಾವು ಕೆಲಸ ಮಾಡಬೇಕು ಆ ಸರ್ವಿಸ್ನ. And you have to get a name in that service, you got to do some delivery in that service. So ದಯವಿಟ್ಟು ತಾವು ಒಂದು 5 ನಿಮಿಷ ಥಿಂಕ್ ಮಾಡಿ, ಅದು ಫಾರ್ಮ್ ಏನು ಫಿಲ್ ಮಾಡ್ತೀರಾ ಅದಕ್ಕೆ ಮುಂಚೆ ತಾವು ಫಿಲ್ ಮಾಡಿ, ನನಗೆ ಇದು ಸೂಟ್ ಆಗ್ತದ, ನಿಮ್ಮ ಟೆಂಪರಮೆಂಟ್ಗೆ ಸೂಟ್ ಆಗ್ತದೆ. ಲಾಟ್ ಆಫ್ ಲೇಡೀಸ್ ದೇರ್ ಇಸ್ ಅನ್ ಅಫಿನಿಟಿ, ಇತ್ತೀಚೆಗೆ ನೋಡಿದ್ದೀರಾ, ಸ್ಪೆಷಲಿ ಲೇಡಿ ಕ್ಯಾಂಡಿಡೇಟ್ಸ್ ಅವರು ಮ್ಯಾಕ್ಸಿಮಮ್ IPS ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನಮ್ಗೆ IPS ಬೇಡ, ನಮಗೆ ಬಂದು IPS ಬೇಡ, ನಮಗೂ ನಾನು ಬಂದು IRS IAS ಪ್ರಿಫರ್ ಮಾಡ್ತೀನಿ. ಫೈನ್, ದಟ್ ಈಸ್ ಯುವರ್ ನ್ಯಾಚುರಲ್ ಟೆಂಪರಮೆಂಟ್. ತಾವು ಬೇಕನ್ನ ಡಿಸೈಡ್ ಮಾಡಿ. ಬಟ್ ಒನ್ ಥಿಂಗ್ ಇಸ್, ಸ್ಪೆಷಲಿ ತಾವು ಡೆಸಿಷನ್ ಏನು ಮಾಡ್ತೀರಿ, ಪೇಪರ್ನಲ್ಲಿ ಟಿವಿದಲ್ಲಿ ಬರುವುದು ನೋಡಿಬಿಟ್ಟು ಯು ಮೇಕ್ ಯುವರ್ ಡೆಸಿಷನ್. ಯು ಆಕ್ಚುಲಿ ಡೋಂಟ್ ಒಂದು ತಿಂಗಳು ತಾವು IPS ಆಫೀಸರ್ ಆಗಿ ಕೆಲಸ ಮಾಡಿ ಆ ಡೆಸಿಷನ್ ಮಾಡಲ್ಲ. ಅವ್ರು ಏನು ತಮಗೆ ಟಿವಿದಲ್ಲಿ ನನ್ನ ಮಾತಿನಲ್ಲಿ ಬೇರೆಯವ್ರ ಮಾತಿನಲ್ಲಿ ತಮಗೆ ಸಿಕ್ಕಿತ್ತು, ಯು ಮೇಕ್ ದ ಡೆಸಿಷನ್. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್, ನಮ್ಮ ಅಟ್ಲೀಸ್ಟ್ ಪೊಲೀಸ್ ಸರ್ವಿಸ್ನಲ್ಲಿ ದರ್ ಇಸ್ ಎ ಹ್ಯೂಜ್ ಡಿಮ್ಯಾಂಡ್ ಫಾರ್ ಲೇಡಿ ಆಫೀಸರ್ಸ್, ಬಿಕಾಸ್ UN ಮ್ಯಾಂಡೇಟ್ ಎಲ್ಲ ಕಡೆಯಲ್ಲಿ, ಯುನೈಟೆಡ್ ನೇಷನ್ಸ್ ಮ್ಯಾಂಡೇಟ್, ಲಾಟ್ ಆಫ್ ಸೆನ್ಸಿಟಿವ್ ಪೋಸ್ಟಿಂಗ್ಸ್, ಇಟ್ ಹ್ಯಾಸ್ ಟು ಬಿ ಹೆಡೆಡ್ ಬೈ ವುಮನ್ ಆಫೀಸರ್. Government itself is struggling to find women officers. Beko, a lot of empathy beko. Generally, women are more empathetic than men. We have research in generally. So we are struggling. So idinalli tavu bandiddirna, you get a lot of opportunity, lot of scope to work, because it's almost about 3%, 4% lady officers are. The government mandate is to push it to 33%. Ella kade minimum 33% irlebeku. ಸೊ ನಮ್ಮ ಲೆವೆಲ್ದಲ್ಲಿ ಅಟ್ಲೀಸ್ಟ್ ಅಲ್ಲಿ ಕಾನ್ಸ್ಟೇಬಲ್ ರ್ಯಾಂಕ್ ನಾವು ಕೋಟಾ ಪುಷ್ ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಲೇಡೀಸ್ ಹೈರ್ ಮಾಡಬೇಕು. ಸೊ ತಾವೇನು ಜಾಸ್ತಿ ಪೇಪರ್ನಲ್ಲಿ ಓದಿದ್ದು ಬಿಟ್ಟು ನಾನು ಬೇಡ ಅಂತ ತಾವು ಡಿಸೈಡ್ ಮಾಡಬೇಡ. ಇಟ್ಸ್ ಅ ಗ್ರೇಟ್ ಸರ್ವಿಸ್, ಅಮೇಸಿಂಗ್ ಸರ್ವಿಸ್ ಫಾರ್ ಯು. ಬಟ್ ಓನ್ಲಿ ಥಿಂಗ್ ಇಸ್ ಲಿಟಲ್ ಬಿಟ್ ಟೆಂಪರಮೆಂಟ್ ಇದೆ, ತಾವು ತಗೊಳ್ಬೇಕು. ಇಟ್ಸ್ ಅ ಸ್ಮಾಲ್ ಎಕ್ಸಾಂಪಲ್. ಅದೇ ಥರ ತಾವೆಲ್ಲರೂ ಫಸ್ಟ್ ಸರ್ವಿಸ್ ಮಾಡುವಾಗ ಟೇಕ್ ಅ ಸರ್ವಿಸ್ ದಟ್ ಸೂಟ್ಸ್ ಯುವರ್ ಟೆಂಪರಮೆಂಟ್. ಸೆಕೆಂಡ್, ಓದುವುದ್ರ ಬಗ್ಗೆ ನಾವು ಬರೋಣ. ಸಿವಿಲ್ ಸರ್ವಿಸ್ನಲ್ಲಿ ಬ್ಯೂಟಿ ಏನು? ದ ಬ್ಯೂಟಿ ಆಫ್ ಸಿವಿಲ್ ಸರ್ವಿಸಸ್, you get to experience a leadership portion at a very young age. ಇದೆಲ್ಲರೂ ಹೇಳ್ತಾ ಇರ್ತಾರೆ, ನಾನು ಸಣ್ಣ ಒಂದು ಎಕ್ಸಾಂಪಲ್ ನಮ್ಮ ಕೊಡ್ತೇನೆ. ಇಫ್ ಯು ಲುಕ್ ಅಟ್ ಅನ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್, ಒಂದು IAS ಆಫೀಸರ್ ಅವರು ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಡೆಪ್ಟಿ ಕಮಿಷನರ್ ಕರಿತೀವಿ ನಾವು, DC ಆಫ್ ಡಿಸ್ಟ್ರಿಕ್ಟ್. ಅವರು ಸುಮಾರು ಒಂದು 137 ಕಮಿಟಿಗೆ ಅವರು ಅಧ್ಯಕ್ಷರಿರ್ತಾರೆ. 137 ಕಮಿಟಿ DC ಹೆಡ್ಸ್. ಏನು ಕಮಿಟಿ? ದ ಕಮಿಟಿ ಟೇಕ್ಸ್ ಕೇರ್ ಆಫ್ ಎನಿಥಿಂಗ್ ಫ್ರಮ್ ಅ ಚೈಲ್ಡ್ ಬರ್ತ್ ಟು ಅ ಡೆತ್, ಕಂಪ್ಲೀಟ್. ಎಲ್ಲ ಕಮಿಟಿ ಕೂಡ DC ಅಧ್ಯಕ್ಷರು. ಮೀನಿಂಗ್ ದೇರ್ ಇಸ್ ಸೋ ಮಚ್ ಸ್ಕೋಪ್ ಫಾರ್ ಯು. ಒಂದು ಅಗ್ರಿಕಲ್ಚರ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು. ಇದು ಒಂದು ಪ್ರೈವೇಟ್ ಕಂಪನಿದಲ್ಲಿ ಮೇ ಬಿ ಯು ಬಿಕಮ್ CEO ಆಫ್ ಸಾಫ್ಟ್ವೇರ್ ಕಂಪನಿ, ಮೆನಿ ಆಫ್ ಯುವರ್ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಬೇರೆ ಬೇರೆ ಇದರಲ್ಲಿ ಬಂದಿದ್ದೀರಿ ತಾವು. ಅದು ತಮಗೆ ಬಹುಶಃ ಒಂದು 55, 58, 60 ವರ್ಷದಲ್ಲಿ ಸಿಕ್ಕುವ ಎಕ್ಸ್ಪೀರಿಯನ್ಸ್ ಅಂಡ್ ಮೆಚ್ಯೂರಿಟಿ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಎಕ್ಸ್ಪೀರಿಯನ್ಸಸ್ ಅಟ್ ದಿ ಏಜ್ ಆಫ್ 32, 33. ತಾವು 26, 27 ಸರ್ವಿಸ್ನಲ್ಲಿ ಜಾಯ್ನ್ ಆಗ್ತೀರಾ. ಇಮ್ಯಾಜಿನ್ ಮಾಡೋಣ, ಮೇ ಬಿ 5 years, ಕರ್ನಾಟಕದಲ್ಲಿ 7 years ಆಗ್ತಾ ಇದೆ. ಮೊಮೆಂಟ್ ಯು ಜಾಯಿನ್ 7th year, 6th year, 7th year ಯು ಬಿಕಮ್ ಅ DC, 5 years ಮೇಲೆ. ಸೊ ಅದು ಒಂದು ಬಿಗ್ ಚಾಲೆಂಜ್. ಸೊ ಅದು ತಗೊಂಡು ದೊಡ್ಡ ಅಡ್ವಾಂಟೇಜ್. ಲಾಟ್ ಆಫ್ ಪೀಪಲ್ ಕ್ಯಾನ್ ಸೇ, ಓ ನಾವು ಭಾಳ ಯಂಗ್ ಏಜ್ನಲ್ಲಿ ನಾನು ಲೀಡರ್ಶಿಪ್ ಪೊಸಿಷನ್ ತಗೊಂಡಿದ್ದೀನಿ, ಇಟ್ ಗಿವ್ಸ್ ಮೀ ಸಚ್ ಸ್ಕೋಪ್ ಟು ವರ್ಕ್ ಆನ್ ಪ್ರಾಬ್ಲಮ್ಸ್. ಸೆಕೆಂಡ್, ಆಲ್ ದಿಸ್ ಪ್ರಾಬ್ಲಮ್ಸ್ ಆರ್ ಪ್ರೆಸ್ಸಿಂಗ್ ಪ್ರಾಬ್ಲಮ್ಸ್. ಇದೇನು ಈ ಪ್ರಾಬ್ಲಮ್ ಇಲ್ಲ ನಾಳೆ ಬೆಳಗ್ಗೆ ನಾವು ಮಾಡೋಣ, ಒಂದು ತಿಂಗಳು ಬಿಟ್ಟು ಮಾಡೋಣ ಏನಲ್ಲ. ಆಲ್ ದಿಸ್ ಪ್ರಾಬ್ಲಮ್ಸ್ ಇಟ್ ಡಿಮ್ಯಾಂಡ್ಸ್ ಯುವರ್ ಇಮಿಡಿಯೇಟ್ ಅಟೆನ್ಷನ್ ಅಂಡ್ ಯುವರ್ ಇಮಿಡಿಯೇಟ್ ಸಾಲ್ವಿಂಗ್. ಸೊ ಆ ಥರ ಪ್ರಾಬ್ಲಮ್ಸ್ ಜಾಸ್ತಿ ತಾವು ಮಾಡ್ತೀವಿ. ಸಿಂಪಲ್. ರೈಟ್ ನಾವು ತಾವು ನೋಡಿದ್ದೀರಾ, ಒಂದು ಲಾಸ್ಟ್ 10 years ಆಫ್ ಸಿವಿಲ್ ಸರ್ವಿಸ್ ಏನಾಗಿತ್ತು, ಆಲ್ ದಿ ಸಿವಿಲ್ ಸರ್ವಿಸ್ ಪೀಪಲ್ ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ದ ಕಲೆಕ್ಟರ್ಸ್ ಹೂ ವರ್ಕ್, ವಿ ಆಲ್ ವರ್ಕ್ ಬೇಸ್ಡ್ ಆನ್ ಸರ್ಟನ್ ನಂಬರ್ಸ್. ಯುನೈಟೆಡ್ ನೇಷನ್ಸ್ ಫಂಡಿಂಗ್ ಕೊಡ್ತಾ ಇದ್ದಾರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೊಡ್ತಾ ಇದ್ದಾರೆ, ಆಲ್ ದ ಬ್ಯಾಂಕ್ಸ್ ಪಂಪ್ಸ್ ಮನಿ, ಸ್ಟೇಟ್ ಗವರ್ಮೆಂಟ್ ಪಂಪ್ ಮಾಡಿ. ಸೊ ಎಲ್ಲ ಪ್ರೋಗ್ರಾಮ್ಸು ಇಟ್ ಇಸ್ ಬೇಸ್ಡ್ ಆನ್ ನಂಬರ್ಸ್. ಸೊ ಈ ವರ್ಷ ಸ್ಯಾನಿಟೇಷನ್ ಎಷ್ಟಿತ್ತು, 6 ತಿಂಗಳಾದ ಮೇಲೆ ಎಷ್ಟು ಮಾಡಿದ್ದಾರೆ. ಓನ್ಲಿ ಇಫ್ ಯು ಡೂ ದ್ಯಾಟ್ ಯು ಆರ್ ಕನ್ಸಿಡರ್ಡ್ ಅ ಗುಡ್ ಕಲೆಕ್ಟರ್. ನಾನ್ ತಗೊಳ್ಳುವಾಗ ನಮ್ಮಲ್ಲಿ ಸ್ವಚ್ಛ ಭಾರತ್ ಮಿಷನ್ ಇಷ್ಟಿತ್ತು, ನಾನ್ 6 ತಿಂಗಳಾದ ಮೇಲೆ ಎಷ್ಟಾಯಿತು. ದಟ್ ಇಸ್ ಹೌ ಯುವರ್ ಪರ್ಫಾರ್ಮೆನ್ಸ್ ಇಸ್ ಮೆಷರ್ಡ್ ಇನ್ ಗವರ್ಮೆಂಟ್. ಪ್ರೈವೇಟ್ ಸೆಕ್ಟರ್ ತರ ಚೇಂಜ್ ಆಗಿತ್ತು.
after especially the current Prime Minister, Narendra Modi ಸಾಹೇಬರು ಬಂದ ಮೇಲೆ even your ನಾವು ಏನು ಆನ್ಯುವಲ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ನಾವು ಹೇಳ್ತೀವಿ PAR ಹೇಳ್ತೀವಿ ಆನ್ಯುವಲಿ ಯು ಗೆಟ್ ಅಸಿಸ್ಟ್. ಸೊ he has gone for a 360 degree feedback ಒಂದು ಶುರು ಮಾಡಿಬಿಟ್ಟಿದ್ದಾರೆ. ಸೊ 360 degree feedback is any work you do it has to be captured in numbers. ನಾನು ಬರುವಾಗ ಇಷ್ಟಿತ್ತು ಇಷ್ಟು ಮಾಡಿದ್ದೀನಿ, ಹೆಲ್ತ್ ಪ್ಯಾರಾಮೀಟರ್ಸ್ ಇಷ್ಟಿತ್ತು ಇಷ್ಟು ಮಾಡಿದ್ದೀನಿ, ಪೊಲೀಸ್ ಅವರು ಕ್ರೈಮ್ಸ್ ಇಷ್ಟಿತ್ತು ಇಷ್ಟು ಮಾಡಿದ್ದೀನಿ. ಸೊ all of you will get assessed. ಇದರಲ್ಲಿ ಏನು ಇಲ್ಲ, unless you don't perform people know ಇವರು ಪರ್ಫಾರ್ಮ್ ಮಾಡಲ್ಲ, ಇವ್ರ ಕೆಪಾಸಿಟಿ ಇಲ್ಲ, ಅವ್ರ ಕೇಪಬಿಲಿಟಿ ಇಲ್ಲ. ಸೊ ಮೇ ಬಿ ಓಲ್ಡ್ ಟೈಮ್ಸ್ ನಲ್ಲಿ ಆ ಥರ ಇಲ್ಲ. 20 years ಬ್ಯಾಕ್ ಎಲ್ಲರೂ ಬರ್ತಾರೆ, 2 ವರ್ಷ ಕಲೆಕ್ಟರ್ ಆಗಿರ್ತಾರೆ, 2 ವರ್ಷ SP ಆಗಿರ್ತಾರೆ, ಹೋಗ್ಬಿಡ್ತಾರೆ. ಸೊ ನೌ ದ ನ್ಯೂ ಸಿವಿಲ್ ಸರ್ವಿಸ್ ಡಿಮ್ಯಾಂಡ್ಸ್ ಪೀಪಲ್ ಲೈಕ್ ಯು ವಿತ್ ಲಾಟ್ ಆಫ್ ಎಬಿಲಿಟಿ, ಮೋರ್ ಇಂಪಾರ್ಟೆಂಟ್ಲಿ ಗ್ರೋಯಿಂಗ್ ಇನ್ ದ ಜಾಬ್. ಡೈಲಿ ಜಾಬ್ ನಲ್ಲಿ ಕೆಲಸದಲ್ಲಿ ಅವರು ಗ್ರೋ ಆಗ್ತಾ ಇರಬೇಕು, ವಿಚ್ ಮೀನ್ಸ್ ಯು ಗಾಟ್ ಟು ಕೀಪ್ ಲರ್ನಿಂಗ್. ಆಮೇಲೆ ಡೆಲಿವರ್ ಮಾಡ್ತಾರೆ, ಡೈಲಿ ಯು ಹ್ಯಾವ್ ಟು ಡೆಲಿವರ್. ಸೊ ಇದು ನಮ್ಮ ಹೊಸ ಸಿವಿಲ್ ಸರ್ವಿಸ್ ನಲ್ಲಿ ಸರ್ಕಾರ ತಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆಲ್ ಥಿಂಗ್ಸ್ ಆರ್ ನಂಬರ್. ಸೊ ಅದು ಇನ್ನೊಂದು ಚಾಲೆಂಜ್, ವಿಚ್ ಮೀನ್ಸ್ ನಾನು ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ ಸರ್, ಲುಕ್ ಅಟ್ ದ ಓಲ್ಡ್ ಸಿವಿಲ್ ಸರ್ವೆಂಟ್, ನನಗೇನು ಮರ್ಯಾದೆ ಇಲ್ಲ. ಫಾರ್ 30 years ಐ ವರ್ಕ್ಡ್, ನೋಬಡಿ ರೆಸ್ಪೆಕ್ಟೆಡ್ ಮೀ. ಅದಕ್ಕೆ ಅವರು ಬಹುಶಃ ಹೇಳಿದ್ದಾರೆ ನಮ್ಮ ಚಿದಂಬರಂ ಅವರು ಮಾತಾಡುವಾಗ, ರೈಟ್ ನೌ ಪೀಪಲ್ ರೆಕಗ್ನೈಸ್ ಯು ಬಿಕಾಸ್ ಯು ಕೆನಾಟ್ ಫೇಕ್ ನಂಬರ್ಸ್. ಇಫ್ ಯು ಪರ್ಫಾರ್ಮ್ ಇಟ್ ವಿಲ್ ಕಮ್ ಅಪ್. ಅದೇ ಥರದ ಪೋಸ್ಟಿಂಗ್ ಕೊಡುವುದು, ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು. ಇಫ್ ಲುಕ್ ಅಟ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಆಲ್ ದಿ ಸೆಕ್ರೆಟರೀಸ್, ದಿ ಅಂಡರ್ ಸೆಕ್ರೆಟರೀಸ್, ದಿ ಜಾಯಿಂಟ್ ಸೆಕ್ರೆಟರೀಸ್, ಅವರೆಲ್ಲ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ದೇರ್ಸ್ ಎ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್. ಅವರೊಂದು ಕಮಿಟಿ ಇದೆ, ಕೂತ್ಕೊಂಡು ದೇ ಟೇಕ್ ಆಲ್ ಯುವರ್ ಪರ್ಫಾರ್ಮೆನ್ಸ್ ರೈಟ್ ಫ್ರಮ್ ಯುವರ್ ಸಬ್ ಡಿವಿಷನ್, ರೈಟ್ ಫ್ರಮ್ ಯುವರ್ ಡಿಸ್ಟ್ರಿಕ್ಟ್, ರೈಟ್ ಫ್ರಮ್ ಯುವರ್ ಸ್ಟೇಟ್ ಪೋಸ್ಟಿಂಗ್ಸ್ ತಗೊಂಡು ನೀಟಾಗಿ ಮಾಡಿ, ದೆನ್ ದೇ ಗಿವ್ ಯು ಅನ್ ಆಪರ್ಚುನಿಟಿ ಟು ವರ್ಕ್. ಸೊ ವಿಚ್ ಮೀನ್ಸ್ ಇಫ್ ಯು ಪರ್ಫಾರ್ಮ್ ಯು ಗೆಟ್ ವ್ಯಾಲ್ಯೂ ಫಾರ್ ಯುವರ್ ವರ್ಕ್. ಇದು ಸೆಕೆಂಡ್ ಪಾಯಿಂಟ್. ನೀವು ಕೆಲಸ ಮಾಡ್ತೀರಿ, ತಮಗೊಂದು ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಇನ್ ಟರ್ಮ್ಸ್ ಆಫ್ ಗುಡ್ ಪೋಸ್ಟಿಂಗ್. ಗುಡ್ ಪೋಸ್ಟಿಂಗ್ಸ್ ಯಾಕೆ ಬೇಕು? ಹೆಸರುಗೂ ಮೀಡಿಯಾ ಮ್ಯಾನೇಜ್ಮೆಂಟ್ ಗುಡ್ ಪೋಸ್ಟಿಂಗ್ಸ್ ಬೇಡ. ಓನ್ಲಿ ಇಫ್ ಯು ಗೆಟ್ ಗುಡ್ ಪೋಸ್ಟಿಂಗ್ಸ್ ಯು ಕ್ಯಾನ್ ಡೂ ಮೋರ್ ಗುಡ್ ವರ್ಕ್. ದಟ್ ಇಸ್ ದ ಹೋಲ್ ಐಡಿಯಾ. ಬೇರೆ ಗುಡ್ ಪೋಸ್ಟಿಂಗ್ಸ್ ಮೇ ಬಿ ಇಟ್ಸ್ ರಾಂಗ್ ವರ್ಡ್. ಪೋಸ್ಟಿಂಗ್ಸ್ ಆಫ್ ಇಂಪ್ಯಾಕ್ಟ್ಫುಲ್ ಪೋಸ್ಟಿಂಗ್ಸ್ ವೆರ್ ಯು ಕ್ಯಾನ್ ಇಂಪ್ಯಾಕ್ಟ್ ಪೀಪಲ್. ಸೊ ಅದು ಸೆಕೆಂಡ್ ಪಾಯಿಂಟ್. ಮೂರನೇ, ಸಿವಿಲ್ ಸರ್ವಿಸ್ ಇತ್ತೀಚೆಗೆ ಯಾವ ಥರ ಚೇಂಜ್ ಆಗ್ತಾ ಇದೆ, ಎಸ್ಪೆಷಲಿ ಆಫ್ಟರ್ ಆಲ್ ದಿ ಸರ್ವಿಸಸ್ ಆಕ್ಟ್, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಸಕಾಲ ಎಲ್ಲ ಸ್ಟೇಟ್ನಲ್ಲಿ ಒಂದೊಂದು ರೂಪದಲ್ಲಿ ಇದೆ. ಒಂದು 20 ವರ್ಷ 30 ವರ್ಷಕ್ಕಿಂತ ಸಿಟಿಸನ್ಸ್ ಏನು ಡಿಮ್ಯಾಂಡ್ ಮಾಡೋದು, ಒಂದು ಕಲೆಕ್ಟರ್ ಆಫೀಸ್ ತಾವು ನಮ್ಮ ಊರಿನಲ್ಲಿ ನೋಡಿದೀವನ್ನ, ಪೀಪಲ್ ವಿಲ್ ಕಮ್, ಆರಾಮಾಗಿ ಕೂತ್ಕೊಳ್ತಾರೆ. ಕಲೆಕ್ಟರ್ ಸಾಹೇಬ್ರು ಯಾವಾಗ ಫ್ರೀ ಇರ್ತಾರೋ ಭೇಟಿ ಮಾಡ್ತಾರೆ. ಈವನ್ ಇಫ್ ಇಟ್ ಇಸ್ 1 day, 2 day, 3 day, 4 day, ಪೀಪಲ್ ಡೋಂಟ್ ಮೈಂಡ್. ಸೊ ರೈಟ್ ನೌ ಇಫ್ ದೇ ಕಮ್ ಟು ಯುವರ್ ಆಫೀಸ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಮೀಟ್ ದೆಮ್. ಯು ಕ್ಯಾನ್ ನಾಟ್ ಸೆಂಡ್ ದಮ್ ಬ್ಯಾಕ್. ಗಲಾಟ ಮಾಡ್ತಾರೆ. ಆಮೇಲೆ ಆಲ್ ಸರ್ವಿಸಸ್ ಆರ್ ಡೇಟಾ ಡ್ರಿವನ್, ನಂಬರ್ಸ್ ಡ್ರಿವನ್. ಇನ್ ದಿ ಮೀನಿಂಗ್ ತಾವು ಒಂದು ಅಪ್ ಮಾಡಿದ್ರೆ 45 ದಿವಸ ಮುಗಿಸ್ಕೊಡ್ತೀವಿ, ಸಕಾಲದಲ್ಲಿ ನಾವು ಹೇಳ್ತಾ ಇರ್ತೀವಿ ಅವ್ರಿಗೆ. ಸೊ ಸಿಟಿಸನ್ಸ್ ತಮ್ಮ ಮೇಲೆ ಇರುವ ಎಕ್ಸ್ಪೆಕ್ಟೇಷನ್ ಬಹಳ ಜಾಸ್ತಿ. ಸೊ ಮೇ ಬಿ ತಾವು ಕೆಲವು ಟೈಮ್ ಲೈಕ್ ಮಾಡಲ್ಲ, ಸಮ್ಟೈಮ್ಸ್ ಯು ಕ್ಯಾನಾಟ್ ಡೆಲಿವರ್ ಆಲ್ಸೋ. ಒಮ್ಮೆ ಅನ್ಯಾಚುರಲ್ ಎಕ್ಸ್ಪೆಕ್ಟೇಷನ್, ನೀವು ಮಾಡಬೇಕು, ನನಗೆ ಬೇಕು. ಸೊ ದಿಸ್ ಇಸ್ ದ ಎನ್ವಿರಾನ್ಮೆಂಟ್ ಇನ್ ವಿಚ್ ಆಲ್ ಆಫ್ ಯು ಆರ್ ಗೆಟಿಂಗ್ ಇನ್ ಟು ಅಸ್ ಸಿವಿಲ್ ಸರ್ವಿಸ್. ಇದು ತಾವು ಮೈಂಡ್ ನಲ್ಲಿ ಇರಬೇಕು. ಇಟ್ ಇಸ್ ಮಚ್ ಮೋರ್ ಡಿಮ್ಯಾಂಡಿಂಗ್, ಮಚ್ ಮೋರ್ ಫುಲ್ಫಿಲ್ಲಿಂಗ್ ದನ್ ಎನಿ ಪ್ರೈವೇಟ್ ಜಾಬ್ ಇನ್ ದ ಕಂಟ್ರಿ. ಅದು ಖಂಡಿತವಾಗಿ ನಾನು ನಮಗೆ ಬಹಳ ಗಂಭೀರವಾಗಿ ಹೇಳ್ತೀನಿ, ಬಹಳ ಡಿಮ್ಯಾಂಡಿಂಗ್ ಇದೆ. everybody is expected to work for 12 hours, 13 hours. ಬಹಳ ಕಂಪಲಿಂಗ್ ಇದೆ. ಪೀಪಲ್ ಕೀಪ್ ಟೇಕಿಂಗ್ ಸೋ ಮಚ್ ಔಟ್ ಆಫ್ ಯು, ಇದು ಮಾಡಿ ಅದು ಮಾಡಿ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಇಟ್ ಗಿವ್ಸ್ ಯು ಲಾಟ್ ಆಫ್ ಪರ್ಸನಲ್ ಫುಲ್ಫಿಲ್ಮೆಂಟ್. ಫಸ್ಟ್ ಇರಲ್ಲ, ಇವತ್ತಿದೆ. ತಾವೆಲ್ಲ ಮಾಡ್ತೀವಿ ಡಿಸ್ಪೈಟ್ ದ ನೆಗೆಟಿವ್ ಇಮೇಜ್, ಡಿಸ್ಪೈಟ್ ವಾಟ್ ಎವರ್ ಸಿವಿಲ್ ಸರ್ವಿಸ್ ನೆಗೆಟಿವ್ ಇಮೇಜ್ ಕ್ಯಾರಿ. ಎಂಡ್ ಆಫ್ ದ ಡೇ ವೆನ್ ಯು ಸ್ಲೀಪ್ ಅಟ್ ನೈಟ್, ತಮಗೊಂದು ಬಹಳ ಒಂದು ಆತ್ಮ ತೃಪ್ತಿ ಇರ್ತದೆ, ಇವತ್ತು ನಾನು 4 ಜನಕ್ಕೆ ಒಳ್ಳೆಯದು ಮಾಡಿದ್ದೀನಿ. ಐ ಥಿಂಕ್ ಎಂಡ್ ಆಫ್ ದ ಡೇ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್ ಎಲ್ಸ್.